ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವೆಲ್ಲ ನನ್ನ ಮಿನಿ ವ್ಲಾಗ್ಸಲ್ಲಿ ನೋಡಿರ್ತೀರ, ಬಟ್ ಇದೊಂದು ಸ್ವಲ್ಪ ಎಲಾಬ್ರೇಟ್ ಆಗಿರುತ್ತೆ ಅಷ್ಟೇ. ಇವತ್ತು ಲಿಶು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ನನ್ನ ಕೆಲಸ ಕೂಡ ಎಲ್ಲ ಆಗಿತ್ತು. ಹಾಗೆ ಅವಳನ್ನ ಸ್ಕೂಲಿಗೆ ಕಳಿಸಿ ಆನಂತರ ನಾನು ಲಿಶುನ ಸ್ಕೂಲಿಂದ ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಆಮೇಲೆ ತಿಂಡಿ ಅವ್ರಿಗೆ ಕೊಡೋದಕ್ಕೆ ಸರಿ ಆಗುತ್ತೆ ಅಂತ ಫಸ್ಟ್ ಇಲ್ಲಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ಬ್ರೇಕ್ಫಾಸ್ಟಿಗೆ ಖಾರದ ದೋಸೆ ಹಾಗೆ ದಾಲ್ ಫ್ರೈನ ಮಾಡಿದ್ದೆ. ಆ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲಿಶು ಸ್ಕೂಲ್ ಬಂದು ಒಂದು 2.5 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ. ಮಿನಿಮಮ್ ಅಂದರೂ ಒಂದು 10 to 15 ಮಿನಿಟ್ಸ್ ಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಟ್ರಾಫಿಕ್ ಏನಾದರೂ ಇದ್ದರೆ. ಸೊ ಇನ್ನೇನು ಬಂದುಬಿಡ್ತಾರೆ ಅಂತ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಪೆಟ್ರೋಲ್ ಹಾಕಿಸ್ಕೊಂಬರ್ಬೇಕು ಅಂತ. ಅದಕ್ಕೇ ಸರಿ ಕಾಫಿಗೆ ಡಿಕಾಕ್ಷನ್ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಅದನ್ನು ಕೂಡ ಡಿಕಾಕ್ಷನ್ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈ ನಡುವೆ ಬ್ಯಾಂಗ್ಳೂರಲ್ಲಿ ಒಂದು 2-3 ದಿವಸದಿಂದ ಬಿಸಿಲು ಚೆನ್ನಾಗಿ ಬರ್ತಿದೆ ಅಲ್ವಾ. ಮುಂಚೆ ಒಂದು 15 to 20 ಡೇಸು ಬಿಸಿಲು ಅಂತಲೇ ಇರಲಿಲ್ಲ, ಒಂಥರ ಜಿಡಿ ಮಳೆ ಥರ ಹಿಡಿದ್ಬಿಟ್ಟಿತ್ತು. ಬಟ್ಟೆನೂ ಸರಿಯಾಗಿ ಒಣಗ್ತಾ ಇರಲಿಲ್ಲ. ಇವಾಗ ಬಿಸಿಲಿರೋದ್ರಿಂದ ಗಿಡಕ್ಕೂ ನೀರೆಲ್ಲ ಬೇಕಾಗುತ್ತೆ ಅಂತ ಗಿಡಕ್ಕೂ ಕೂಡ ನೀರು ಹಾಕ್ಕೊಂಡೆ. ನಾರ್ಮಲಾಗಿ ಈವ್ನಿಂಗ್ ಹಾಕ್ತೀನಿ, ಬಟ್ ಇವಾಗ ಸ್ವಲ್ಪ ಡ್ರೈ ಆಗಿರೋ ಥರ ಅನ್ನಿಸ್ತು. ಸೊ ಹಾಗಾಗಿ ನೀರನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ಪ್ರೇ ಬಾಟಲಲ್ಲಿ ವಾಟರ್ನೂ ಕೂಡ ಸ್ಪ್ರೇ ಮಾಡಿಕೊಂಡೆ. ಸೊ ದ್ಯಾಟ್ ಅದು ತುಂಬಾ ಫ್ರೆಶ್ ಆಗಿ ಕಾಣುತ್ತೆ ಗಿಡಗಳು ಅಂತ. ಯಾಕಂದರೆ ಹೂವಿನ ಗಿಡ ಒಂದು 2-3 ಇದೆ ಅಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಖಾರದ ದೋಸೆ ಹಾಗೆ ದಾಲ್ ಫ್ರೈ ಮಾಡಿದ್ದೆ ಅಂದೆ ಅಲ್ವಾ. ಸೊ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಾರದ ದೋಸೆದು ಏನಿಲ್ಲ, 1 ಲೋಟ ಅಕ್ಕಿಗೆ ಅರ್ಧ ಲೋಟ ಆಗೋಷ್ಟು ಉದ್ದಿನ ಬೇಳೆ, 1 ಹಿಡಿಯೋಷ್ಟು ಎಲ್ಲ ಥರದ ಬೇಳೆನ ಹಾಕಿ ಸ್ವಲ್ಪ ಮೆಂತ್ಯ ಹಾಗೆ 2 ಹಿಡಿಯೋಷ್ಟು ಅಥವಾ 1 ಹಿಡಿಯೋಷ್ಟು ಅವಲಕ್ಕಿನ ಹಾಕಿ ಅದನ್ನು 7 to 8 hours ನೆನೆಸಿಡಬೇಕು. ಆನಂತರ ಅದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮಸಾಲೆಗೆ ನಾನಿಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿನ ಗ್ರೈಂಡ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫರ್ಮೆಂಟ್ ಮಾಡೋ ಅಂಥ ಅಗತ್ಯ ಇರಲ್ಲ. ರಾತ್ರಿ ಅಕ್ಕಿ ನೆನೆಸಿ ಬೆಳಗ್ಗೆನೂ ಕೂಡ ರುಬ್ಬಿ ಇದನ್ನು ಇನ್ಸ್ಟೆಂಟಾಗಿ ದೋಸೆನೂ ಕೂಡ ಹಾಕ್ಕೊಬೋದು. ಇನ್ನು ನಾನು ಯಾವ ದೋಸೆ ತವ ಯೂಸ್ ಮಾಡ್ತೀನಿ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಾನು ಕಾಸ್ಟ್ ಐರನ್ ತವಾನ ಯೂಸ್ ಮಾಡ್ತೀನಿ. ನಾನ್ ಸ್ಟಿಕ್ಕು ಕೂಡ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಕಾಸ್ಟ್ ಐರನ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು ದೋಸೆ ಹಾಕೋದಕ್ಕೂ ಮುಂಚೆ ಫಸ್ಟು ಸೀಸ್ನಿಂಗ್ ಮಾಡ್ಕೊಬೇಕಾಗುತ್ತೆ. ಸೊ ಅದನ್ನು ಜಸ್ಟ್ ರಿನ್ಸ್ ಮಾಡಿ ಆನಂತರ ಹದವಾಗಿ ಅದನ್ನು ಬಿಸಿ ಮಾಡಿ ಆಯಿಲ್ನ ಬ್ರಷ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ. ಅದು ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಖಾರದ ದೋಸೆಗೆ ದಾಲ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ನಾನು ದಾಲ್ ಫ್ರೈ ರೆಸಿಪಿನ ಶೂಟ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಸೊ ಆ ರೆಸಿಪಿ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾನಿಲ್ಲಿ ಒಂದೇ ದೋಸೆನ ಹಾಕಿದ್ದೀನಿ, ಯಾಕಂದರೆ ಲಿಶುಗೆ ತಿನ್ನಿಸ್ಬೇಕು ಅಂತ. ಫಸ್ಟು ದೋಸೆ ಎಲ್ಲ ಹಾಕಿ ಅವಳಿಗೆ ಹಾಲೆಲ್ಲ ರೆಡಿ ಮಾಡಿಬಿಟ್ಟು ಆನಂತರ ಅವಳನ್ನ ಎಬ್ಬಿಸಿ ರೆಡಿ ಮಾಡಿಸಿ ಕರ್ಕೊಂಬಂದು ತಿನ್ಸೋದು ಅಷ್ಟೇ ಇಟ್ಕೊಂಡಿರ್ತೀನಿ. ಸೊ ದ್ಯಾಟ್ ಒಂದು 10 to 15 ಮಿನಿಟ್ಸ್ ಆದರೂ ಅವಳು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ. ಮುಂಚೆ ಬೆಳಗ್ಗೆ ಟಿಫನ್ ಏನೂ ತಿನ್ನಿಸ್ತಿರ್ಲಿಲ್ಲ, ಬಟ್ ಇವಾಗ ಬಾಕ್ಸಲ್ಲಿ ಒಂಚೂರು ಕೂಡ ತಿನ್ಕೊಂಡು ಬರಲ್ಲ ಅವಳು. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಲೇಟ್ ಆದರೂ ಪರವಾಗಿಲ್ಲ, ನೀನು ತಿನ್ಕೊಂಡು ಹೋಗು ಅಂತ ತಿನ್ನೋವರೆಗೂ ಬಿಡಲ್ಲ. ತಿನ್ನಿಸಿ ಆನಂತರ ಅವಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳ್ತಾ ಇರ್ತೀರಾ ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಲಿಶುಗೆ ಅಂತ. ಇನ್ಫ್ಯಾಕ್ಟ್ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಯಾವ ಕ್ರೀಮ್ನ ಯೂಸ್ ಮಾಡ್ತೀನಿ ಅಂತ. ಅದು ಬಂದು ಸಬಾಮೆಡ್ ಕ್ರೀಮು. ಅವಳು ಡೇ 1ಇಂದನೂ ನಾನು ಅದೇ ಕ್ರೀಮ್ ಸೋಪ್ನ ಯೂಸ್ ಮಾಡ್ತಿರೋದು. ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರಿ. ನಾನು ಅವಳಿಗೆ ಫೇಸ್ ವಾಶ್ ಅಂತ ಏನೂ ಕೂಡ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಸೋಪ್ನ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನು ಸ್ನಾನಕ್ಕೂ ಅಷ್ಟೇ ನಾನು ಸೋಪ್ನ ಯೂಸ್ ಮಾಡ್ತೀನಿ. ಬಾತಿಂಗ್ ಲೋಷನ್, ಬಾತಿಂಗ್ ಜೆಲ್ ಆ ಥರ ಏನೂ ಯೂಸ್ ಮಾಡಲ್ಲ. ಸೊ ಲಿಶುನ ಸ್ಕೂಲಿಗೆ ಕಳಿಸಿ ಆನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೊಂಥರ ಪುಟಾಣಿ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ಸ್ನ ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಸ್ವಲ್ಪ ಒಂದು 8 ಮಿನಿಟ್ಸ್ ಡ್ಯೂರೇಷನಲ್ಲಿ ಶೇರ್ ಮಾಡ್ತಾ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಟಾಪ್ಸ್ನ ಆರ್ಡರ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ಸೊ ಅದೆಲ್ಲ ನನಗೆ ಡೆಲಿವರ್ ಆಗಿದೆ. ಆಲ್ಮೋಸ್ಟ್ 3 days ಆಯಿತು ಡೆಲಿವರ್ ಆಗಿ, ಬಟ್ ನಂಗೆ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕೋ ಈ ನಡುವೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನನಗೆ BP ಲೋ ಆಗ್ತಿದೆ ಅನಿಸುತ್ತೆ. ಇವತ್ತು ಸಂಜೆ ಹೋಗಿ ಚೆಕ್ ಮಾಡಿಸೋಣ ಅಂತ ಇದ್ದೀನಿ. ಲಾಸ್ಟ್ ಮಂತ್ ಚೆಕ್ ಮಾಡಿಸಿದ್ದೆ ನಾನು, ಬಟ್ ಅವಾಗೆಲ್ಲ ನಾರ್ಮಲ್ ಅಂತಲೇ ಹೇಳಿದರು. ಅಂದರೆ ತೀರಾ ಅಷ್ಟು ಕಮ್ಮಿನೂ ಇರಲ್ಲ, ಬಾರ್ಡ್ರಲ್ಲಿ ಇರುತ್ತೆ. ಸ್ವಲ್ಪ ಲೋ BP ಇದೆ, ಬಟ್ ನೀರೆಲ್ಲ ಚೆನ್ನಾಗಿ ಕುಡೀರಿ ಅಂತ ಹೇಳ್ತಾರೆ ಅಷ್ಟೇ. ಒಂದೊಂದ್ಸರಿ ಚೆಕ್ ಮಾಡಿಸಿದಾಗ ಕರೆಕ್ಟಾಗಿರುತ್ತೆ. ಬಟ್ ಏನಂದರೆ ಈ ಒಂದು 1 ವೀಕಿಂದ ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇದೆ ನನಗೆ.
ಹಾಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲ್ಲ. ಟೆಂಪ್ರೇಚರ್ ರೈಸ್ ಆಗ್ದಂಗೆ ಅನಿಸುತ್ತೆ, ಬಟ್ ನೋಡಿದ್ರೆ ಟೆಂಪ್ರೇಚರ್ ಏನೂ ಇರಲ್ಲ. ಸೊ ಹಾಗಾಗಿ ಒಂದ್ಸರಿ ಇವತ್ತು ಹೋಗಿ BP ಚೆಕ್ ಮಾಡಿಸೋಣ ಅಂತ ಇದ್ದೀನಿ. ಅದೊಂದೇ ಪ್ರಾಬ್ಲಮ್, ನನಗೆ ಲೋ BP ಇರೋದೊಂದೇ ಪ್ರಾಬ್ಲಮ್ಮು. ಸೊ ಅದನ್ನು ಹೋಗಿ ಚೆಕ್ ಮಾಡಿಸೋಣ ಅಂತ ಇದ್ದೀನಿ. ಸೊ ಇದಿಷ್ಟು ನಾನು ತರಿಸಿರುವಂಥ ಟಾಪ್ಸು. ಹಾಗೆ ಒಂದು ಕ್ರಾಕ್ಸ್ನು ತರಿಸಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಬಟ್ ಅದನ್ನು ಎಕ್ಸ್ಚೇಂಜಿಗೆ ಹಾಕಬೇಕು ಅಂತ ಇದ್ದೀನಿ. ನಾನು ಆರ್ಡರ್ ಮಾಡಿರೋ ಕಲರೇ ಬೇರೆ, ಬಟ್ ನನಗೆ ಡೆಲಿವರಿ ಆಗಿರೋ ಕಲರೇ ಬೇರೆ. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಸೊ ಫಸ್ಟ್ ಒಂದು ಬಂದು ಇದು ನನಗೆ ಡೈಲಿ ವೇರ್ಗೆ ಈ ಥರ ಟೀ ಶರ್ಟ್ಸ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಯಾಕೆಂದರೆ ಐರನ್ ಮಾಡೋಂಗಿರಲ್ಲ. ಸೊ ಹಾಗಾಗಿ ಈ ನಡುವೆ ಟೀ ಶರ್ಟ್ಸ್ ತೊಗೊಂಡೇ ಇರಲಿಲ್ಲ. ಸೊ ಇದೊಂದು ತೊಗೊಂಡೆ, ಪೀಚ್ ಕಲರಲ್ಲಿ. ಫ್ರಂಟ್ ಈ ಥರ ಇದೆ. ಇದಿಲ್ಲೇ ಎಲ್ಲರೂ ಈಚೆ ಹೋಗ್ತಾ ಇದ್ದೀವಿ ಅಂದ್ರೂ ಓಕೆ ಅಂದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ಈ ನಡುವೆ ಸ್ಕೂಲಿಗೆ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ನಾನೇ ಹೋಗ್ತೀನಿ ಅಲ್ವಾ. ಸೊ ಸ್ವಲ್ಪನಾದರೂ ಡ್ರೆಸ್ಡ್ ಆಗಿ ಹೋಗಬೇಕು ಅಂತ ಇದು ಟಾಪ್ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಸ್ವಲ್ಪ ಎಲ್ಲಾದ್ರೂ ಈಚೆ ಹೋಗಿ ಬರೋ ಕಡೆ ಹಾಕ್ಕೊಳೋದಕ್ಕೂ ಈ ನಡುವೆ ಟಾಪ್ಸ್ ಇರಲೇ ಇರಲಿಲ್ಲ. ಏನಾಗುತ್ತೆ ಅಂದರೆ ತೊಗೊತೀನ ಹಂಗೆ ವೀಡಿಯೋಸ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಅಯ್ಯೋ ಬಟ್ಟೆನೇ ಇಲ್ವಲ್ಲ ಅನಿಸುತ್ತೆ, ಅಷ್ಟು ಬಟ್ಟೆ ತೊಗೊತಾ ಇರ್ತೀನಿ. ಎಲ್ಲರೂ ಹೋಗ್ಬೇಕಾದ್ರೆ ಅಯ್ಯೋ ಬಟ್ಟೆನೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾ ಇರ್ತೀನಿ ಶರಣ್ಗೆ. ಅದಕ್ಕೆ ಹೇಳ್ತಾ ಇರ್ತಾರೆ, ತಿಂಗಳಿಗೆ ಎಷ್ಟು ಬಟ್ಟೆ ತೊಗೊತೀಯ, ಆದರೂ ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಬಟ್ಟೆ ಇಲ್ಲ ಅಂತೀಯಲ್ಲ ಅಂತ. ಹಂಗೆ ಆಗೋದು ಇವಾಗ ಹೆಣ್ಮಕ್ಳಿಗೆ ಅಷ್ಟೇ, ಎಷ್ಟೇ ಬಟ್ಟೆ ಇರಲಿ ಬಟ್ ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಒಂದು ಬಟ್ಟೆನೂ ಸಿಗಲ್ಲ. ಸೊ ನೆಕ್ಸ್ಟ್ ಒಂದು ಬಂದು ಈ ಟಾಪು, ಇದು ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಹಾಕ್ಕೊಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಇದೆ, ಹಾಗೆ 3/4 ಸ್ಲೀವ್ ಕೂಡ ಇದೆ. ಇದು ಅಷ್ಟೇ, ಇಲ್ಲಿ ಎಲಾಸ್ಟಿಕ್ ಇದೆ. ಎಲಾಸ್ಟಿಕ್ ಏನು ಅಷ್ಟು ಟೈಟ್ ಇಲ್ಲ, ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಸೊ ಇದು ಬಂದು ಈ ರೀತಿ ಇದೆ, ವಿ ನೆಕ್ ಬರುತ್ತೆ, ಕಾಲರ್ಡ್ ನೆಕ್ ಅಲ್ಲ, ಅಂದರೆ ಫುಲ್ ರೌಂಡ್ ನೆಕ್ ಬಂದು ವಿ ಬರುತ್ತೆ ಇಲ್ಲಿ. ಇನ್ನು ಇದ್ರ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ನೆಕ್ಸ್ಟ್ ಒಂದು ಬಂದು ಇದೊಂದು, ಇದು ಯಾಕೋ ಇಷ್ಟ ಆಯಿತು ಈ ಕಲರು. ಆ್ಯಕ್ಚುಲಿ ನನ್ನ ಹತ್ರ ಈ ಕಲರ್ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಇದು ಅಷ್ಟೇ, ಈ ರೀತಿ ವಿ ನೆಕ್ ಬರುತ್ತೆ, ಬಟನ್ಸ್ ಇದೆ. ಓಕೆ, ಬಟನ್ಸು ಕೂಡ ಏನೋ ಅಷ್ಟೊಂದು ಇಲ್ಲಿ ಓಪನ್ ಆಗುತ್ತೆ ಅನ್ನೋದೇನಿಲ್ಲ. ಇಲ್ಲಿ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ. ಹ್ಯಾಂಡ್ಸು ಅಷ್ಟೇ ಈ ರೀತಿ ಬಂದಿದೆ. ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಹಾಕೊಳಕ್ಕೂ ಚೆನ್ನಾಗಿರುತ್ತೆ. ಇನ್ನೇನು ಲಿಶು ಸ್ಪೋರ್ಟ್ಸ್ ಡೇ ಫಂಕ್ಷನ್ ಇದೆ, ಮೋಸ್ಟ್ ಪ್ರಾಬ್ಲಿ ಇವೆರಡರಲ್ಲಿ ಒಂದು ಯಾವುದಾದ್ರೂ ಅವತ್ತು ಹಾಕೊಂಡು ಹೋಗ್ತೀನಿ. ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಳ್ತಾ ಇದ್ದೆ ಅದನ್ನೇ, ಲಾಸ್ಟ್ ಇಯರು ಫುಲ್ಲು ಹೋಗಿ ಹತ್ಕೊಂಡಿದ್ದೆ, ಈ ಸರಿನಾದರೂ ಒಂಚೂರಾದರೂ ಮಾಡು ಲಿಶಾ ಅಂತ ಅಂದಿದ್ದಾಳೆ. ನೋಡೋಣ. ಆ್ಯಕ್ಚುಲಿ ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮಾಡಿದ್ಲು. ಅದಕ್ಕೂ ಮುಂಚೆ ಸ್ಪೋರ್ಟ್ಸ್ ಡೇ ಇತ್ತು, ಅವತ್ತು ಹೋಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಲು. ಅಂದರೆ ಎಕ್ಸಸೈಸ್ ರೀತಿಯಲ್ಲೇ ಒಂದು ಡ್ಯಾನ್ಸ್ ಫಾರ್ಮ್ನ ಹೇಳ್ಕೊಟ್ಟಿರ್ತಾರೆ, ಬಟ್ ಅದನ್ನು ಮಾಡೇ ಇರಲಿಲ್ಲ. ಇನ್ನೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು. ಮೋಸ್ಟ್ ಪ್ರಾಬಬ್ಲಿ ನಾನು ನನ್ನ ಮಿನಿ ಬ್ಲಾಗಲ್ಲೋ ಅಥವಾ ಲೆಂತಿ ವಿಡಿಯೋದಲ್ಲೋ ಶೇರ್ ಮಾಡಿದ್ದೀನಿ ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಅದು. ಇನ್ನು ನೆಕ್ಸ್ಟ್ ಒಂದು ಬಂದು ಮತ್ತೊಂದು ಡೈಲಿ ವೇರಿಗೆ ಟಾಪ್ ತೊಗೊಂಡಿದ್ದೀನಿ. ಸೊ ಇದು ಡೈಲಿ ವೇರ್ಗೆ ಅಂತ ಟಾಪ್ ತೊಗೊಂಡಿರೋದು. ಇದರಲ್ಲೇ ಗ್ರೀನ್ ಕಲರ್ ತೊಗೊಂಡಿದ್ದೆ ಅಲ್ವಾ, ಅದು ನನಗೆ ಫಿಟ್ಟು ಇಷ್ಟ ಆಯಿತು ಮತ್ತು ಮೆಟೀರಿಯಲು ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ತುಂಬಾ ಸ್ಟ್ರೆಚಬಲ್ ಆಗು ಕೂಡ ಇದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ಈ ರೀತಿ ಪ್ರಿಂಟಲ್ಲಿ ಬರುತ್ತೆ, ಚೆನ್ನಾಗಿದೆ ಅಲ್ವಾ. ಸೊ ಇದೊಂಥರ ಬ್ಲೂ, ಈ ಬ್ಲೂ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನೊಂದು ತೊಗೊಂಡಿದ್ದೀನಿ. ಇನ್ನೊಂದು ಬಂದು ಅಲ್ವಾ, ಇದು ಕ್ರಾಕ್ಸು ಎಕ್ಸ್ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ನಾನು ಪಿಂಕ್ ಕಲರ್ ಮಾಡಿದ್ದೆ, ಬಟ್ ನನಗೆ ಪಿಂಕ್ ಕಲರ್ ಬದಲು ಈ ಬ್ಲೂ ಕಲರ್ ಬಂದಿದೆ. ಸೊ ಇದು ಸ್ವಲ್ಪ ಗರ್ಲಿ ಕೈಂಡ್ ಅಲ್ಲ, ಇದು ಹುಡುಗರಿಗಾದ್ರೆ ಈ ಕಲರ್ ಓಕೆ, ಬಟ್ ಹುಡುಗರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ರಿಟರ್ನ್ ಮಾಡಿದ್ದೀನಿ, ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ನನಗೆ ಪಿಂಕ್ ಬೇಕಾಗಿತ್ತು, ಬಟ್ ಪಿಂಕ್ ಸಿಗಲಿಲ್ಲ ನನಗೆ. ರೆಡ್ ನೋಡೋಣ ಅಂತ ಹಾಕಿದ್ದೀನಿ. ಇನ್ ಕೇಸ್ ಅದಿಷ್ಟ ಆದರೆ ಇಟ್ಕೊತೀನಿ, ಇಲ್ಲಾಂದರೆ ಅದನ್ನು ಕೂಡ ರಿಟರ್ನ್ ಮಾಡ್ತೀನಿ ಅಷ್ಟೇ. ಸೊ ನೋಡೋಣ. ಯಾಕೋ ಈ ಕ್ರಾಕ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಶಾಪಲ್ಲಿ ಹೋಗಿ ನೋಡಿದ್ರೆ ನನ್ನ ಸೈಜ್ ಇರಲ್ಲ, ಆನ್ಲೈನಲ್ಲಿ ಯಾವಾಗಾದ್ರೂ ಚೆಕ್ ಮಾಡಿದರೆ ನನಗೆ ಬೇಕಾಗಿರೋವಂಥ ಕಲರ್ ಇರಲ್ಲ. ಸೊ ಹೀಗೆ ಆಗ್ತಾ ಇದೆ. ನೋಡೋಣ. ಎಲ್ಲಾದ್ರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಈಗ ಅಮೆಝಾನ್ ಸೇಲ್ ಕೂಡ ನಡೀತಿದೆ. ಈಗ ಪರ್ಚೇಸ್ ಮಾಡಿದ್ರೆ ನಿಮಗೆಲ್ಲ ಒಂದು ಅಫೋರ್ಡೆಬಲ್ ಪ್ರೈಸ್, ಹಾಗೆ ಬೆಸ್ಟ್ ಪ್ರೈಸಲ್ಲೂ ಕೂಡ ಸಿಗುತ್ತೆ.
ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.